ಬಿಟ್ಟರೆ ಕಣ್ಣಲ್ಲಿ ಬರುತ್ತವ್ರಿ ಮಕ್ಕಳಿಗೆ. ಯಾಕೆ ಎಂದೂ ಬೈದಿರೋದಿಲ್ಲ ಪಾಪ, ಅಷ್ಟು ಸಾಕ ಗಾಬರಿ ಆಗ್ಬಿಡ್ತಾವ. ದಿನ ಹೊಡಿತಿದ್ರೆ ಇದನ್ನೇ ಬರೆಯದೇ ಬಿಟ್ಬಿಡ್ತಾವ. ಅವ್ರು ಕುಡಿ ಅವರು ನಾವು ದಿನ ಹೊಡಿದ್ರೆ ಬಿಡೋದು. ಇದು ಮಕ್ಕಳ ಮನಸ್ಸು. ಸಣ್ಣವರಿಂದ ಹಿಡಿದುಕೊಂಡು ಮುದುಕರವರೆಗೆ ಅವರವರ ಯೋಗ್ಯತೆ ಅವರಿಗೆ ಗೊತ್ತು. ಅವರಿಗೆ ಆ ಒಂದು ಯೋಗ್ಯತೆಯನ್ನ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಬೆಳೆಸ್ರಿ ಸಾಕು. 6 8 ಪೂಜೆ ಮಾಡಬೇಕು, ಲಗುನ 8 ಸ್ನಾನ ಮಾಡಬೇಕು, ಬ್ಯಾರೆ ಬರೋದಿಲ್ಲ. ತಮ್ಮ ತಲೆಯಾಗ ಬರಬೇಕು. ಮಾಡೇನಿ, ಈ ಮನ್ಯಾಗ ಕೂತೀರಿ, ಈಗಾರ ಮಾಡಬೇಕು, ಆದದ್ದ ಇದು ಇನ್ನಾದರೂ ಹೌದಲ್ಲ. ಯಾರು ಮಾಡೋದು ನಾ ಹೇಗೆ ಮಾಡ್ತೀರಾ? ಇಲ್ಲ, ನೀವು ತಲೆಯಾಗೆ ಬರಬೇಕು ಮಾಡಲಿಕ್ಕೆ. ಅವಾಗ ಮಾತ್ರ ಮಾಡ್ತೀನಿ. ಆದ್ದರಿಂದ ಇದು ಪರಂಪರಾ ಪ್ರಾಪ್ತವಾದಂತಹ ಅನಾದಿಯಾಗಿ ಇದ್ದಂತಹ ಏನು ಜ್ಞಾನ ಇದೆ, ಇದೇ ಜ್ಞಾನ ಸರಿಯಾದ ಜ್ಞಾನ ಅಂತ ಮತ್ತೆ ಹೇಳಬೇಕಾಗಿದೆ. ಅಂತೆ ಸಿದ್ಧಸ್ತು ಸಿದ್ಧಾಂತ ಮಧ್ವಸ್ಯ ಆಗಮವೇದಿ. ಹಿಂದೆ ಏನೇನು ಬಂದವಲ್ಲ ಅವೆಲ್ಲ ಪೂರ್ವಪಕ್ಷ. ಸಿದ್ಧಾಂತ ನಿರ್ಣಾಯಕವಾಗಬೇಕು, ನಿರ್ಣಯ ಆಗಬೇಕು ಅಂದ್ರೆ ಪೂರ್ವಪಕ್ಷ ಬೇಕು. ಉತ್ತರ ಬರಿಬೇಕು ಅಂತಂದ್ರೆ ಕ್ವಶನ್ ಬೇಕು. ಕ್ವಶನ್ ಇಲ್ಲದೆ ಉತ್ತರ ಹೆಂಗೆ ಕೊಡೋದು? ಉತ್ತರ ಕೊಡ್ಲಿಕ್ಕೆ ಬರೋದಿಲ್ಲ. ಸೂಕ್ಷ್ಮ ಇದೆ. ನೀವು ಉತ್ತರ ಕೊಡ್ತೀರಿ ಅಂತಂದ್ರೆ ಪ್ರಶ್ನೆ ಬೇಕಲ್ಲ ನಿಮಗೆ. ಏನೋ ಬರ್ತಾನೆ ಶಾಲೆಯಲ್ಲಿ ಮಕ್ಕಳು ಕೂತಿರ್ತಾರ, ಆ ಮಕ್ಕಳು ನಾವೊಂದು ಪ್ರಶ್ನೆ ಕೇಳ್ತೇವೆ, ಅದು ಉತ್ತರ ಕೊಡಿ. ಉತ್ತರ ಕೊಟ್ರಿ ₹1,00,000 ಕೊಡ್ತೇವೆ. ಬಂದ ಸರಿ, ಎಲ್ಲ ಮಕ್ಕಳು ರೆಡಿ ಆಗಿದ್ದು, ಎಲ್ಲ ಓದ್ಕೊಂಡ್ ಬಂದಿದ್ದು. ಬಂದ ಕೇಳಿ ಉತ್ತರ ಏನು? ಉತ್ತರ ಪ್ರಶ್ನೆ ಕೇಳೋ ಮೊದಲು ತಂದು ಉತ್ತರ ಏನು? ಬೇರೆ ಉತ್ತರ ತಂದು ಪ್ರಶ್ನೆ ಮೊದಲು ಕೇಳ ಉತ್ತರ ಹೇಳ್ತಾನೆ ಅಂತವ್ರು ಯಾರಿಗೂ ಅರ್ಥ ಆಗಿಲ್ಲ. ಕಡೆಗೊಂದು ಸಣ್ಣ ಕೂಸು ಕಡೆ ಕೂತಿತ್ತು. ಉತ್ತರ ದಿಕ್ಕು ಅಂತಂದು. ಉತ್ತರ ದಿಕ್ಕು. ಅದಕ್ಕಾಗಿ ತಮ್ಗ ಉತ್ತರ ಏನು? ದಿಕ್ಕು. ಸೂಕ್ಷ್ಮ. ಇವೆಲ್ಲ ಏನು ವಿಚಾರ ಮಾಡಿದ್ವು? ಏನೋ ಪ್ರಶ್ನೆ ಅದಕ್ಕಿಂತ ಇವ ಯಾವುದೋ ಪ್ರಶ್ನೆಗೆ ಉತ್ತರ ಕೇಳಿರ್ತಾನ ಅಂತ ತಿಳ್ಕೊಂಡಾವ. ಇವು ಕೇಳಿದ್ದೇನು? ಉತ್ತರ ಏನು? ಹೀಗೆ ಯಾರ ತಲೆಯಲ್ಲಿ ಏನಿದೆ ಅಂತ ಅರ್ಥ ಆಗಬೇಕಾದರೆ ಪ್ರಶ್ನೆಗಳು ಬೇಕು. ಅವನ ಕ್ವಶನ್ ಮಾಡಬೇಕು. ಹಿಂಗ್ಯಾಕೆ ನೀ ಹೇಳಿ, ನಿನಗೇನು ಬೇಕಾಗದ? ಈ ಕಾರ್ಯವನ್ನ 21 ಮತಗಳು ಮಾಡಿ ಬಂದವು ಅಂತೆಲ್ಲ. ಇದೆಲ್ಲವನ್ನ ಮಾಡಿದಾಗ ಕೊನೆಗೆ ಏನು ಬಂತು? ಅದೇ ಸಿದ್ಧಾಂತ. ಎಲ್ಲರೂ ಅದ್ವೈತ 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 ಅದ್ವೈತ, ವ್ಯತ್ಯಾಸ ಇಲ್ಲ, ಜಗತ್ತು ಸುಳ್ಳು ಎಲ್ಲ ಹೇಳ್ಕೊತ ಬಂದ್ರಲ್ಲ. ಕೇವಲ ಅದ್ವೈತ, ವಿಶಿಷ್ಟಾದ್ವೈತ, ಏಕಾದ್ವೈತ, ಎಷ್ಟೆಷ್ಟು ಅದ್ವೈತ, ಇಷ್ಟೆಲ್ಲ ಅದ್ವೈತ ಬಂದ್ರೆ ಏನಿರಬೇಕು? ದ್ವೈತ ಇರಲೇಬೇಕಲ್ಲ. ದ್ವೈತ ಇಲ್ಲದೆ ದ್ವೈತ ಇಲ್ಲ ಅಂತ ಬರೋದಿಲ್ಲ. ಅದು ಇದ್ರೆ ಅದು ಇಲ್ಲ ಅಂತ ಹೇಳಿ ಬರ್ತದ. ಅದು ಕಂಡಿರ್ಬೇಕು. ಜಗತ್ತಿನಲ್ಲಿ ಎಲ್ಲ ಬೇರೆ ಬೇರೆ ಅಂತ ಕಾಣ್ಲಿಕ್ಕತ್ತದ, ಆದರೂ ಎಲ್ಲ ಒಂದೇ ಅಂತ ಹೇಳಬೇಕಲ್ವಾ? ಅದ್ವೈತ ಎಂಬ ಶಬ್ದವೇ ದ್ವೈತವನ್ನ ಅಪೇಕ್ಷೆ ಪಡ್ತದೆ. ಆದ್ದರಿಂದ ಶ್ರೀಮದಾಚಾರ್ಯರು ಎಲ್ಲ ಸಿದ್ಧಾಂತಗಳನ್ನ, ಎಲ್ಲ ವಿಚಾರಗಳನ್ನ ತಾತ್ವಿಕವಾಗಿ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ಯಾರ್ಯಾರಿಗೆ ಏನೇನು ಸಂಶಯಗಳಿದ್ದೋ ಅವೆಲ್ಲ ಸಂಶಯಗಳನ್ನು ಪರಿಹಾರ ಮಾಡ್ತಾ ಬಂದರು. ಇದು ಶ್ರೀಮದಾಚಾರ್ಯರು ಮಾಡಿದ ದೊಡ್ಡ ಕಾರ್ಯ.
ಯಾಕೆ ಎಲ್ಲ ಸಜ್ಜನರ ಬುದ್ಧಿ ಸ್ವಲ್ಪ ಮಥಿತವಾಗಿತ್ತು, ಎಲ್ಲ ಕುತ್ಕೊಂಡು ಬಿಟ್ಟಿತ್ತು ಒಂದು ಕಡೆ ಗಟ್ಟೆ, ಅದು ಮೂನೆ ಆಗುವಂತಾಗಿತ್ತು. ಅವರ ಬುದ್ಧಿಯ ಆ ಜಾಠ್ಯವನ್ನು ದೂರ ಮಾಡಿ ನೀವೇನು ವಿಚಾರ ಮಾಡಲಿಕ್ಕೆ ಸತ್ಯ ಖರೆ ಅದೇ, ಅದಕ್ಕೆ ಹೀಗೆ ಅರ್ಥ ಅಂತ ಶ್ರೀಮದಾಚಾರ್ಯರು ನಿರ್ಣಯವನ್ನ ಕೊಡ್ತಾರೆ. ವ್ಯಾಸರಾಜರು ಈ ಮಾತನ್ನ ಬಹಳ ಚಂದ ಹೇಳ್ತಾರೆ. ತದೇವಂ ಮತಾಂತರೀಯ ಅಧಿಕರಣಂ ಅಯುಕ್ತಂ ಇತಿ ಹೃದಿ ವಿಧಾಯ ಸ್ವಮತೇನ ಅಧಿಕರಣಂ ಆಚರತಿ. ಆ ಚಂದ ಮಾತು. ತದೇವಂ ಮತಾಂತರೀಯ ಅಧಿಕರಣಂ ಅಯುಕ್ತಂ ಇತಿ ಹೃದಿ ವಿಧಾಯ. ಒಂದನ್ನ ಖಂಡನೆ ಮಾಡಬೇಕು, ಅದು ತಪ್ಪು ಅಂತ ಅನ್ನಬೇಕು ಅಂತಂದರೆ ಮೊದಲು ಅದನ್ನು ತಿಳ್ಕೋಬೇಕು. ಅವರ ಪಾಯಿಂಟ್ ಆಫ್ ವ್ಯೂ ಏನು ಎಂಬುದನ್ನು ತಿಳಿದುಕೊಂಡು ಹಾಗಾದರೆ ಅವರ ನಿರಾಕರಣೆ ಹೇಗೆ ಮಾಡಬೇಕು, ಸರಿಯಾದ ತತ್ವ ಯಾವುದು, ಈ ಕಾರ್ಯವನ್ನ ಬಹಳ ಚಂದಾಗಿ ಮಾಡಿದಂಥವರು ಶ್ರೀಮದಾಚಾರ್ಯರು. ಅನೇಕರು ಈ ಮಾತನ್ನ ಒಪ್ತಾರೆ. ಏನು ಪ್ರಶ್ನೆ ಕೇಳಬೇಕು ಅಂತ ನಮಗೆ ಗೊತ್ತಾಗೋದು ಜಯತೀರ್ಥ ಸುಧಾದಿಂದ. ಅದ್ವೈತಿಗಳು, ವಿಶಿಷ್ಟಾದ್ವೈತಿಗಳು, ಪ್ರಾಪಾಕರು, ನೈಯಾಯಿಕರು, ಮೀಮಾಂಸಕರು, ಇವರು ನಮಗೆ ಏನು ಪ್ರಶ್ನೆಯನ್ನ ಕೇಳಬೇಕು ಅಂತ ಅರ್ಥ ಆಗಲಿಲ್ಲ ಅಂತಂದರೆ ಟೀಕಾರಾಯರ ಸುಧೆಯನ್ನ ತೆಗೆದುಕೊಂಡು ಬಂದ್ರೆ ಏನು ಪ್ರಶ್ನೆ ಕೇಳಬೇಕು ಅಂತ ಅರ್ಥ ಆಗ್ತದೆ. ನೀವು ಅದ್ಭುತ ಇದೆ. ಯಾರನ್ನ ಖಂಡನೆ ಮಾಡಲಿಕ್ಕೆ, ಯಾವ ಮತಗಳನ್ನ ಖಂಡನೆ ಮಾಡಲಿಕ್ಕೆ ಸುಧಾಮ ಬಂತೋ ಆ ಸುಧೆಯಲ್ಲಿ ಟೀಕಾರಾಯರ ಅದ್ಭುತವಾದಂತಹ ಜ್ಞಾನ ಏನು ಅಂತಂದರೆ ಯಾರ್ಯಾರು ಏನೇನು ಹೇಳ್ಯಾರ, ಏನೇನು ಕೇಳ್ತಾರ ಅಂತ ತಾವೇ ಪ್ರಶ್ನೆಗಳನ್ನು ಮಾಡಿಕೊಂಡು ಉತ್ತರವನ್ನು ಕೊಡ್ತಾರೆ. ಹೆಸರು ಗುರುತುವುದಲ್ಲ ಮತ್ತು ಇತಿ ಕೇಚನ, ಹಿಂಗ್ಯಾರೋ ಒಬ್ಬರು, ಇತಿ ಕ್ವಚಿತ, ಚಂದ ನಿರಾಕರಣೆ, ಹಿಂಗೊಬ್ರು ಒಬ್ಬರು ಅಂತಾರ, ಯಾರಿಗೂ ಹೊರಟ ಆಗಬಾರ್ದು. ಇದು ವಾದ ಮಾಡುವ ಶೈಲಿ. ಅದಕ್ಕೆ ನಮ್ಮನ್ನ ಸೋಲಿಸಲಿಕ್ಕೆ ಬೇಕಾದಂತಹ ಪ್ರಶ್ನೆಗಳನ್ನೂ ಸಹ ಟೀಕಾರಾಯರೇ ಮಾಡಿಕೊಟ್ಟಾರ ಅಂತ ಪರಮತೀಯರು ಅನ್ನುವಷ್ಟು ಶ್ರೇಷ್ಠವಾದಂತಹ ಗ್ರಂಥ ಶ್ರೀಮನ್ಯಾಯಸ್ಮೃತಿ. ಅದರ ರುಚಿ ನಮಗೆ ಗೊತ್ತು. ಗುರುಗಳ ಬಾಯಿಂದ ಅದನ್ನು ಕೇಳುವಾಗ ಆಗುವ ಆನಂದ ಅಷ್ಟಿಷ್ಟ. ಅಷ್ಟು ಅದ್ಭುತವಾದ ಸಣ್ಣ ಸಣ್ಣ ಪಾಯಿಂಟ್ ಆಫ್ ವ್ಯೂಗಳನ್ನು ವಿಸ್ತಾರವಾಗಿ ತಿಳಿಸ್ತಾರೆ. ಅವರ ಮತವನ್ನ ಅಷ್ಟು ಚಂದಾಗಿ ತಿಳಿಸ್ತಾರೆ. ಬಹಳ ಸಣ್ಣ ಸಣ್ಣ ವ್ಯತ್ಯಾಸಗಳನ್ನು ಮಾಡಿ ತಿಳಿಸ್ತಾರೆ. ಅವರ ಮತ ಏನು, ನಮ್ಮ ಮತ ಏನು. ಮತ್ತೆ ಉದಾಹರಣೆ ಮುಂದೆ ಹೋಗ್ತೇನೆ. ರಾಮಾನುಜರು ಸಾದೃಶ್ಯ ಅಂತ ಒಂದು ಪ್ರಮಾಣವನ್ನು ಹೇಳ್ತಾರೆ. ಎಲ್ಲರಲ್ಲಿ ಎಲ್ಲ ರೀತಿಯ ಗುಣಗಳಿವೆ. ಎಲ್ಲ ವ್ಯಕ್ತಿಗಳಲ್ಲಿ, ವಸ್ತುಗಳಲ್ಲಿ ಎಲ್ಲ ಪದಾರ್ಥಗಳು ಅಣುವಿನ ರೂಪದಲ್ಲಿ ಇವೆ. ಆದ್ದರಿಂದ ಎಲ್ಲ ಪದಾರ್ಥಗಳಲ್ಲಿ ಎಲ್ಲವೂ ಕಾಣುತ್ತವೆ ಅಂತ ರಾಮಾನುಜರು. ಅವರು ಒಂದು ಉದಾಹರಣೆ ಹೋದವರು ಸಾದೃಶ್ಯ ಅಂದ್ರೆ ಒಬ್ಬರನ್ನು ಇನ್ನೊಬ್ಬರು ಸಾದೃಶ್ಯ. ರಾಮಾನುಜರ ಪ್ರಕಾರ ಸಾದೃಶ್ಯ ಅಂತಂದ್ರೆ ತದ್ದ್ರವ್ಯಾವಯವತ್ವಂ ಅಂತ ಬರೀತಾರೆ. ತದ್ದ್ರವ್ಯಾವಯವತ್ವಂ ಸಾದೃಶ್ಯ. ಒಂದು ಪದಾರ್ಥದಲ್ಲಿ ಇರ್ತಕ್ಕಂತಹ ಪದಾರ್ಥಗಳು ಅದರಂತೆಯೇ ಇನ್ನೊಂದು ಪದಾರ್ಥದಲ್ಲಿ ಇರುವುದಕ್ಕೆ ಸಾದೃಶ್ಯ ಅಂತ ಕರಿತೀವಿ. ಕರೆಯದ ತಪ್ಪೇನಿಲ್ಲ, ಕರೆಕ್ಟ್. ಅದಕ್ಕೆ ಅವರೇನಂತಾರೆ, ಪೃಥ್ವಿ, ಅಪ, ತೇಜ, ವಾಯು, ಆಕಾಶ, ಈ ಐದನ್ನ ಬಿಟ್ಟು ಬೇರೆ ಎಲಿಮೆಂಟ್ಸೇ ಇಲ್ಲ ಜಗತ್ತಿನಲ್ಲಿ.
ಇವೈದೇ ಪಂಚಮಹಾಭೂತಗಳು. ಎಲ್ಲ ಪದಾರ್ಥಗಳಲ್ಲಿ ಇವೈದು ಅವಮಾನ. ಆದ್ದರಿಂದ ಕಪ್ಪೆ ಚಿಪ್ಪಿನಲ್ಲಿ ಕಂಡಂತಹ ಬೆಳ್ಳಿ ಯಾಕಿರಬಾರ್ದು? ಯಾಕಂದ್ರೆ ಕಪ್ಪೆ ಚಿಪ್ಪಿನಲ್ಲಿ ಬೆಳ್ಳಿಯ ಅಂಶಗಳೂ ಇವೆ, ಬೆಳ್ಳಿ ಒಳಗ ಕಪ್ಪೆ ಚಿಪ್ಪು ಅಂಶಗಳೂ ಇವೆ. ಅದಕ್ಕೆ ಸಾಕಷ್ಟು ಕಂಡದ. ಹಿಂಗೇನ್ರ ಹೇಳಿಬಿಟ್ಟಿ ಅಂತಂದ್ರೆ ಕಪ್ಪಿ ಚಿಪ್ಪು ತಗೊಂಡು ಬೆಳ್ಳಿ ತಂಬಿ ಥಾಲಿ ಮಾಡೋಕ್ಕಾಗ್ತದೆ. ಯಾಕಂದ್ರೆ ಆ ಪದಾರ್ಥ ಅಲ್ಲ. ಮತ್ತು ಬೆಳ್ಳಿ ತಗೊಂಡು ಕಪ್ಪಿ ಚಿಪ್ಪು ಮಾಡೋಕ್ಕಾಗ್ತದೆ. ಆದ್ದರಿಂದ ಹಾಗಾದ್ರೆ ನಿಮ್ಮ ಪ್ರಕಾರ ಸಾದೃಶ್ಯ ಅಂದ್ರೆ ಏನು ಬರ್ತೀರಿ? ಒಂದು ವಸ್ತುವಿನಂತೆ ಇನ್ನೊಂದು ವಸ್ತು ಇರುವುದೇ ಸಾದೃಶ್ಯ ಅಲ್ಲ. ಈ ಪದಾರ್ಥಗಳಲ್ಲಿ ಆ ಪದಾರ್ಥಾಂಶಗಳು ಇವೆ, ಆದ್ದರಿಂದ ಒಂದೇ ರೀತಿ ಕಾಣುತ್ತದೆ. ಹೀಗಾದರೆ ತದ್ದ್ರವ್ಯಾವಯವತ್ವಂ ಸಾದೃಶ್ಯಂ ಅಲ್ಲ, ತದ್ವತ ದ್ರವ್ಯಾವಯವತ್ವಂ ಸಾದೃಶ್ಯ. ನೋಡ್ರಿ, ಒಂದೇ ಒಂದು ಮಾತು ಸೇರಿಸಿ ವತ, ಅದರಂತೆ. ನಿನ್ನ ಮುಖ ಚಂದ್ರನಂಗದ ಸಾಮಾನ್ಯವಾದ ಮಾತ ಅಂತಾರೆಲ್ಲರೂ ಚಂದಿದ್ದವಂಗ ಏನರ್ಥ? ಚಂದ್ರನಲ್ಲಿ ಇರತಕ್ಕಂತಹ ಗುಣಗಳು ನಿನ್ನ ಮುಖದಲ್ಲಿ ಇವೆ. ಆಹ್ಲಾದಕತ್ವ, ಬಿಳಿ ಜ್ಞಾನ, ಸೌಂದರ್ಯ, ಚಂದಿದ್ದಾನ ಅಂತನಬೇಕೇ ವಿನಃ ನಿನ್ನ ಮುಖ ಚಂದ್ರನಂಗದವರೇನು ಮ್ಯಾಲೆ ಹೋಗಿ ಚಂದ್ರನ ಕಟ್ಟು ಮಾಡಿ ತಿಂದು ಮುಖ. ನೀನು ಹೇಳುವ ಸಾದೃಶ್ಯ ಅಂತಂದ್ರೆ ಆ ಚಂದ್ರನನ್ನೇ ಕತ್ತರಿ ತಗೊಂಡು ಹೋಗಿ ಕಟ್ಟು ಮಾಡ್ಕೊಂಡು ಬಂದು ಮುಖ ಮುಖ ಅಂದ್ರೆ ಕಮಲ ಮುಖ ಚಂದ್ರನಂಗ. ತದ್ವತ ಅದರಂತೆ ಚಂದ್ರನಂತೆ ಮುಖ ಅಂತಂದ್ರೆ ಚಂದ್ರನ ಗುಣಗಳು ಇವೆ ಅಂತ ಅರ್ಥ ವಿನಃ ಚಂದ್ರನನ್ನೇ ಕಟ್ಟು ಮಾಡಿಕೊಂಡು ಬಂದು ವ್ಯತ್ಯಾಸ ಅಂತ ಅಲ್ಲ. ಎಷ್ಟು ಚಂದ! ಸಣ್ಣ ಉದಾಹರಣೆ, ಇಂಥವು ಲಕ್ಷ ಲಕ್ಷ ಉದಾಹರಣೆಗಳನ್ನು ಕೊಡ್ಬೇಕಾಗ ನೀವೇನು ಹೇಳ್ತೀರಿ? ಯಾವ ತಪ್ಪ? ಹೀಗೆ ತದೇವಂ ಮತಾಂತರೀಯ ಅಧಿಕರಣಂ ಅಯುಕ್ತ. ಇನ್ನೊಬ್ಬರು ಹೇಳಿದಂತಹ ಮಾತು ತಪ್ಪು, ಅದಕ್ಕೆ ಈ ರೀತಿಯಾಗಿ ಅರ್ಥವನ್ನ ಮಾಡಬೇಕು ಅಂತ ಪರಕೀಯ ವಿಚಾರಗಳ ಲೋಪ ದೋಷಗಳನ್ನು ತಿಳಿದು ಅರ್ಥ ಮಾಡಿಕೊಂಡು ಅವುಗಳ ಅನುವಾದವನ್ನ ಮಾಡಿ ಅವರದ್ದು ಏಕ ತಪ್ಪು, ನಮ್ಮದು ಯಾಕೆ ಸರಿ, ಎರಡೂ ಬೇಕಾಗುತ್ತೆ. ಸಿದ್ಧಾಂತವಾಗಬೇಕಾದರೆ ಅವರ ಮನದಲ್ಲಿ ಇರತಕ್ಕಂತಹ ನ್ಯೂನತಾ ಏನು, ತಪ್ಪು ಏನು ಅಂತ ಗೊತ್ತಾಗಬೇಕು. ಅದನ್ನು ತಿಳಿಸಿ ನಮ್ಮದು ಯಾಕೆ ಸರಿ ಇದನ್ನೂ ಸಹ ಪ್ರತಿಪಾದನೆ ಮಾಡಬೇಕು. ಇದೇ ಕಾರ್ಯವನ್ನ ಶ್ರೀಮದಾಚಾರ್ಯರು ತಿಳಿಸುತ್ತಾರೆ. ವ್ಯಾಸವಾಂಗ್ಮಯದ ದೊಡ್ಡ ತಳಹದಿ ಅಂತಂದರೆ ವೇದಗಳು. ವೇದಗಳನ್ನು ಬಿಟ್ಟು ಎಂದೂ ವೇದವ್ಯಾಸರು ವ್ಯಾಖ್ಯಾನವನ್ನು ಮಾಡಿಲ್ಲ. ವೇದ ಹೆಚ್ಚಾನುಕೂಲವೇ ತತ್ವಶಾಸ್ತ್ರ ಪ್ರಕೃತಿ. ವೇದಗಳಿಗೆ ಅನುಕೂಲವಾದಂತಹ ಪುರಾಣಗಳೇ ಶಾಸ್ತ್ರ. ವೇದ ವಿರುದ್ಧ ಆಗಬಾರದೆಂದು ಯಾವುದೇ ಪ್ರಮಾಣ ವೇದ ವಿರುದ್ಧ ಅಂತಂದರೆ ಅದು ಪ್ರಮಾಣ ಅಲ್ಲ. ಆದ್ದರಿಂದ ವೇದವ್ಯಾಸರು ಬರೆದುಕೊಟ್ಟಂತಹ ಬ್ರಹ್ಮಸೂತ್ರಗಳಿಗೆ ವೇದವ್ಯಾಸರೇ ಅನುವಾದ ಮಾಡಿದಂತಹ ಪುರಾಣಗಳಿವೆ, ಮಹಾಭಾರತ ಇದೆ, ವೇದಗಳಿವೆ. ಅವುಗಳನ್ನು ಇಟ್ಟುಕೊಂಡೇ ವ್ಯಾಖ್ಯಾನ ಮಾಡಬೇಕೇ ವಿನಃ ನಿಮ್ಮ ತಲೆಯಲ್ಲಿ ಇರತಕ್ಕಂಥದ್ದನ್ನು ವ್ಯಾಖ್ಯಾನ ಮಾಡಬಾರದು. ಆದ್ದರಿಂದ ವೇದವ್ಯಾಸರ ವಾಂಗ್ಮಯಕ್ಕೆ, ವೇದವ್ಯಾಸರ ಬ್ರಹ್ಮಸೂತ್ರಗಳಿಗೆ ವೇದವ್ಯಾಸರ ಮಾತುಗಳಿಂದಲೇ ಉತ್ತರವನ್ನ ವ್ಯಾಖ್ಯಾನವನ್ನು ಬರೆದ ಮೊದಲ ಆಚಾರ್ಯರು ಶ್ರೀಮದಾಚಾರ್ಯರು. ಎಲ್ಲ ಹೇಳಬೇಕು. ಇದು ಸ್ಕಾಂದೇ, ಇತಿ ನಾರದೀಯೇ, ಇತಿ ಗಾರುಡೆ, ಪ್ರತಿಯೊಂದು ನೋಡ್ಕೊಂಡ್ಬರ್ಬೇಕು. ಎಲ್ಲ ಸೂತ್ರಗಳ ವ್ಯಾಖ್ಯಾನಗಳಲ್ಲಿ ಆಚಾರ್ಯರು ಎಲ್ಲ ಪುರಾಣಗಳ ಮಾತುಗಳನ್ನು
ಅದಕ್ಕೆ ಓಡಿಸ್ತಾವ. ನಾ ಹೇಳ್ತಾ ಇಲ್ಲ, ವೇದವ್ಯಾಸರ ಮಾತುಗಳನ್ನೇ ಕೋಟ್ ಮಾಡ್ತಾ ಇದ್ದೀನಿ. ಇದು ಭಾಷ್ಯವನ್ನ ಬರೆಯುವ ಶೈಲಿ. ಯಾವ ಮೂಲ ಕವಿ ಇದ್ದಾನೆ ಅವನ ಮಾತುಗಳಿಗೆ ಹೊಂದತಕ್ಕಂತಹ ಮಾತುಗಳನ್ನಾಡಬೇಕೇ ವಿನಃ ಅವನ ಅಭಿಪ್ರಾಯವನ್ನು ತಿಳಿಸಬೇಕೇ ವಿನಃ ಪೂರ್ಣ ಉಲ್ಟಾಗಿ ಹೇಳಲಿಕ್ಕೆ ಹೋಗಬಾರದು, ತಪ್ಪದು ಅಂತ ತಿಳಿಸ್ತಾರೆ. ಒಂದು ಶಾಸ್ತ್ರ, ಒಂದು ಅನುಭವ. ಈ ಜೀವನದ ಎರಡರಲ್ಲಿ ಶಾಸ್ತ್ರ ಅಂತ ಒಂದು, ಅನುಭವ ಅಂತ ಒಂದು. ಶಾಸ್ತ್ರ ಏನೋ ಹೇಳಿತು, ಅನುಭವ ಏನೋ ಬೇರೆ ಬರಲಿಕ್ಕೆ ಹತ್ತು ಅಂತಂದ್ರೆ ಶಾಸ್ತ್ರವೇ ಅಪ್ರಮಾಣ ಅಂತ ನಮ್ಮ ಅರ್ಥ. ಶಾಸ್ತ್ರ ಅನುಭವ ವಿರೋಧಿಯಾಗಬಾರದು. ನಮ್ಮ ಜೀವನದಲ್ಲಿ ಸ್ವತಃ ನಾವು ಅದನ್ನು ಅನುಭವಿಸ್ಬೇಕು. ಇಲ್ಲ ಅಂತಂದ್ರೆ ಶಾಸ್ತ್ರವೂ ಅಪ್ರಮಾಣ ಅಂತ ಕರಿತೇವೆ. ಅನುಭವ ವಿರುದ್ಧವಾಗಬಾರದು ಶಾಸ್ತ್ರ. ಇವತ್ತಿಗೂ ಯಾವ ವ್ಯಕ್ತಿಗೂ ಸಹ ನಾನು ಬ್ರಹ್ಮ ಅನುಭವ ಬಂದಿಲ್ಲ. ಎಷ್ಟ ಬ್ರಹ್ಮಶ್ರೀ ಹಚ್ಚಿಕೊಡ್ರಿ, ನಾನು ಬ್ರಹ್ಮ ಅಂತ ಯಾರೋ ಒಬ್ಬರು ಅಂತ ಬಿಡ್ರಿ, ಯಾವ್ದು ಇಲ್ಲ. ಅಲ್ವ ಸ್ವಂತ ಅನುಭವ ವಿರೋಧ ಬರ್ತಾ ಇದೆ. ನಾನು ಬ್ರಹ್ಮ ಅಲ್ಲ, ನನ್ನಿಂದ ಒಂದು ಹುಲ್ಲು ಕಟ್ಟಿಗೆ ಆಗೋದಲ್ಲ. ಸಮಯ ಬಂತು ಅಂತಂದ್ರೆ ನಾ ಎಲ್ಲಿದ್ದೇನೆ ಅಂತ ಗೊತ್ತಾಗೋದಿಲ್ಲ. ಬಾಯಿಗೆ ಬಂದು ಎಬ್ಸ್ಬೇಕು ಅಂತಹ ಪರಿಸ್ಥಿತಿ. ನಾನೇನು ಬ್ರಹ್ಮ ಆಗ್ತೀನೋ? ಬಹಳ ಸೂಕ್ಷ್ಮ. ಯಾವುದೇ ಜ್ಞಾನ ಅನುಭವ ವಿರೋಧ ಬಂತು ಅಂತಂದ್ರೆ ಹೆಂಗೆ ಒಪ್ಕೋಬಹುದು? ಶಾಸ್ತ್ರ ಹೇಳುತ್ತೆ ಬೆಂಕಿ ಸುಡೋದಿಲ್ಲ, ಬೆಂಕಿ ಸುಡೋದಿಲ್ಲ. ಮುಟ್ಟಿದ್ರೆ ಬೆಂಕಿ ಮುಟ್ಟ ಸುಡಿಸುದಿಲ್ಲ ಮಾರಾಯ, ಸುಡ್ಕೊಂಡ್ಬಂದಿನ ಕೈನ. ಹಾಗಾದರೆ ನೀವು ಹೇಳಿದ್ದು ಶಾಸ್ತ್ರ ಸುಳ್ಳೋ ಕರೆ? ಸುಳ್ಳು ಫಿಕ್ಸ್. ಬೆಂಕಿ ಕಾರ್ಯ ಸುಡೋದೇ. ನನ್ನ ಅನುಭವಕ್ಕೆ ಬಂದದ, ಹಾಗ ತಪ್ಪ, ಪ್ರಕ್ಷಿಪ್ತ ಅಂತ ಕರಿತೀವಿ. ಯಾರೋ ಏನೋ ಹೇಳ್ಬಿಟ್ಟ, ಬಿಟ್ಬಿಡೋದನ್ನ. ಯಾಕ? ಅನುಭವಕ್ಕೆ ಬರ್ತಾ ಇಲ್ಲ. ಇಷ್ಟು ಒಂದು ಸಣ್ಣ ಕೂಸು ಹೇಳುತ್ತದೆ, ಇದನ್ನು ಹೇಳಲಿಕ್ಕೆ ಇಂತ ಹುಟ್ಟಬೇಕ? ಜೀವನದ ಅನುಭವ ಇದು ಒಂದು ದೊಡ್ಡ ಪ್ರಮಾಣ ಅಂತ ಹೇಳಿದ ಮೊದಲ ಆಚಾರ್ಯರು ಶಿವಾಚಾರ್ಯ. ಹಿರಿಯರ ಮಾತು ಅದು ಶಾಸ್ತ್ರ, ಸಂಶಯನೇ ಇಲ್ಲ. ಆದರೆ ಆ ಮಾತು ಶಾಸ್ತ್ರಕ್ಕೆ ಅನುಗುಣವಾಗಿರಬೇಕು. ಏನೋ ಹೇಳಿದ ಉಪಯೋಗಿಲ್ಲ. ಶಾಸ್ತ್ರಕ್ಕೆ ಅನುಗುಣವಾದಂತಹ ಹಿರಿಯರ ಮಾತು, ಅವರ ಅನುಭವ, ಇದು ಶಾಸ್ತ್ರ. ನಿನ್ನ ಅನುಭವಕ್ಕೂ ವಿರುದ್ಧ ಆಗಬಾರದು. ಹಿರಿಯರ ಮಾತು ಪೂರಕವಾಗಬೇಕು. ಶಾಸ್ತ್ರದಲ್ಲಿ ಅದೇ ಹೇಳಿರಬೇಕು. ಇವು ಮೂರೂ ಕೂಡಿದಾಗ ನಾವು ಜ್ಞಾನವನ್ನು ಪಡೆಯುತ್ತೇವೆ. ಇದೇ ಟೀಕಾರಾಯರು ಈ ಮಾತನ್ನು. ತ್ರಿವಿಧಾ ಹಿ ದೇವತಾ ವಂದ್ಯ ಭವತ. ನಾವು ಒಬ್ಬ ವ್ಯಕ್ತಿಗಳಿಗೆ ನಮಸ್ಕಾರ ಮಾಡುತ್ತೇವೆ, ದೇವರಿಗೆ ನಮಸ್ಕಾರ ಮಾಡುತ್ತೇವಲ್ಲ, ಯಾಕೆ ಮಾಡುತ್ತೇವೆ? ರೀಸನ್ ಏನು? ನಿತ್ಯ ನೈವೇದ್ಯ ಮಾಡುವುದು ಮಾತ್ರ ಅಂತೇಳಿ ವಂದೇ ವಂದ್ಯಂ ಸದಾನಂದಂ, ವಂದೇ ವಂದ್ಯಂ. ವಂದ್ಯ ಅಂದ್ರೆ ವಂದ್ಯ ನಮಸ್ಕಾರ ಮಾಡ್ತೇನೆ. ಯಾರಿಗೆ? ವಂದ್ಯನಿಗೆ ನಮಸ್ಕಾರ ಮಾಡ್ತೇನೆ. ವಂದ್ಯ ಅಂದ್ರೆ ವಂದ್ಯತ್ವ ಗುಣಗಳು ಏನು? ನಮಸ್ಕಾರ ಮಾಡ್ತೇನೆ ಬಂದವರಿಗೆಲ್ಲ ಇಲ್ಲ. ಒಬ್ಬ ವ್ಯಕ್ತಿಯ ಜ್ಞಾನ, ಅವ ಯಾರು ಅಂತ ತಿಳಿದುಕೊಳ್ಳುವುದು ನಮಸ್ಕಾರಕ್ಕ ಒಂದು ತಳದಲ್ಲಿ. ಒಬ್ಬ ವ್ಯಕ್ತಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿಲ್ಲ, ಎಂದು ನೋಡಿಲ್ಲ. ಅಂಥ ವ್ಯಕ್ತಿ ಬಾಜುಕ ನರೇಂದ್ರ ಮೋದಿಯವರು ಬಂದು ಕೂತಾಡ್ತಾರೆ.
ಅವ್ರು ಯಾರು ಅಂತ ಗೊತ್ತಿಲ್ಲ. ಯಾವನೋ ಬಂದು ಹೇಳ್ತಾರೆ, ಇವರು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಅಂತ. ಏನು ಮಾಡ್ತೀನಿ? ಒಗ್ಗದ್ದಿರ್ತಾರೆ. ಯಾಕೆ? ಜ್ಞಾನ ಮರ್ಯಾದೆಯನ್ನು ಕೊಡೋದಕ್ಕೆ ಹಸ್ತದೆ. ಅಪ್ಪ ಅಮ್ಮ ನಿಮಗೆ ಏನು ಜೀವನದಾಗ ಮಾಡ್ಯಾರ ಅನ್ನೋ ಜ್ಞಾನ ಮಕ್ಕಳಿಗೆ ಆ ತಂದೆ ತಾಯಿಯ ಬಗ್ಗೆ ಗೌರವವನ್ನು ತಂದು ಕೊಡ್ತದೆ. ನಮಸ್ಕಾರ ಮಾಡ್ರಿ ಅಂತ ಹೇಳೋ ಕಾರಣನೇ ಇಲ್ಲ ಅವರಿಗೆ. ನಿಮಗೇನು ಉಪಕಾರ ಮಾಡ್ಯಾರ ಅಂತ ತಿಳಿಸಿಬಿಡ್ರಿ, ತಲೆ ತಾನಾಗಿನೇ ಬರ್ತದೆ. ಇವತ್ತಿನ ಸಮಸ್ಯೆ ಹಾಗೇ ಇದೆ. ಆ ಮಕ್ಕಳ ಮುಂದೆ ನಾವು ಎಂದಿಗೂ ಸಹ ಗುರುಗಳ ದೇವರ ಅನುಗ್ರಹದ ಬಗ್ಗೆ ಹೇಳೋದಿಲ್ಲ, ಕೇವಲ ನ್ಯೂನತೆಗಳ ಬಗ್ಗೆ ಹೇಳುತ್ತೇವೆ. ನಮ್ಮ ಜೀವನದಲ್ಲಿ ಏನೇನು ಏಳಿಗೆ ಆಗ್ತದೆ, ಸಂಪತ್ತು ಬರ್ತದೆ, ಅದೆಲ್ಲ ನಿಮ್ಮ ಮಕ್ಕಳ, ನಿಮ್ಮ ಮೊಮ್ಮಕ್ಕಳ, ನಿಮ್ಮ ಗಂಡನ ಪರಿಶ್ರಮದ ಫಲ. ಏನೇನು ಕಳ್ಕೋತೀವಿ ಅದೆಲ್ಲ ದೇವರ ಕಣ್ಣ ದೃಷ್ಟಿ. ಎಂಥ ಮುಗಿತನ! ಸಂಪತ್ತು ಬಂದದ್ದೆಲ್ಲ ಮಗನ ಪರಿಶ್ರಮ, ಕಸ್ಕೊಂಡ್ಬಿಟ್ರಿ ಎಲ್ಲ ದೇವ್ರು ಕಸ್ಕೊಂಡ. ಒಂದು ಕ್ಷಣ ವಿಚಾರ ಮಾಡ್ರಿ, ಯಾವಾಗ ದೇವರು ಕೊಟ್ಟು ಆ ಮಗನಲ್ಲಿ ಯೋಗ್ಯತೆಯನ್ನು ಕೊಟ್ಟು, ಗಂಡನಲ್ಲಿ ಯೋಗ್ಯತೆಯನ್ನು ಕೊಟ್ಟು, ಇಷ್ಟೆಲ್ಲ ಸಂಪತ್ತನ್ನು ತಂದು ಕೊಟ್ಟಾನ, ದೇವರು ಕೊಡಿಸಿದ ಅಂತ ಒಂದು ಮಾತಂತೀರಿ? ನಾವಲ್ಲಿ ತಪ್ಪೇವೆ. ಏನು ಗಂಡ ಒಂದು ಬಂಗಾರದ ಬಳಿ ಮಾಡ್ಕೊಂಡು ಬಂದುಬಿಟ್ಟ ಅಂದ್ರೆ ಹರ ಹರ ಮಹಾದೇವ, ಇಡೀ ಊರಾಗೆಲ್ಲ ತಿರ್ಗಾಡ್ಕೊಂಡು ಬಂದಿರ್ತಾಳೆ. ತೋರಿಸ್ಲಿಕ್ಕೆ ಗಂಡ ಬಂಗಾರದ ಬಳಿ ಮಾಡ್ತಾನ. ಗಂಡ ಕೊಟ್ಟ ಬಂಗಾರದ ಬಳಿ ಕಾಣುತ್ತೆ, ದೇವರು ಕೊಟ್ಟ ಕೈನ ಕಾಣಬಾರ್ದು. ಕೈನ ಇಲ್ಲಂತಂದ್ರೆ ಎಲ್ಲಿ ಹಾಕ್ತದೆ ಬಳಿ? ಗಂಡ ಕೊಟ್ಟ ಮೂಗುತಿ ಕಾಣ್ತು, ಬಂಗಾರದ್ದು, ಬೆಳ್ಳಿದು, ಬಂಗಾರದ್ದಲ್ಲ ಬಂಜುದ್ದು. ಮೂಗೇ ಇಲ್ಲ ಅಂದ್ರೆ ತಪ್ಪೇವೆ. ಇವತ್ತಿನ ಕಾಲದಲ್ಲಿ ಇನ್ನೂ ಫಾರ್ವರ್ಡ್ ಆಗ್ಯಾರ. ಏನು ಅಪ್ಪ ಅಮ್ಮ ಸಾಧನೆ ಮಾಡೋದು ಎಂಥ ಕಾಲ. ಯಾವನೋ ಒಂದು ಸಿಕ್ಕಿತ್ತು ನನಗೆ, ಒಂದು 10-12 ವರ್ಷದ ಯಾರೋ ಬಂದು ಹೇಳಿದ್ರು, ಅವರ ಉಪನ್ಯಾಸ ಹೋಗಿದ್ದೆ. ಒಳ್ಳೆ ವೈಷ್ಣವ, ಅವರಪ್ಪ ಒಂದು 20-25 ವರ್ಷ ಆಗಿದೆ, ಒಮ್ಮೆ ಶ್ರಾದ್ದ ಮಾಡಿಲ್ಲ. ಸ್ವಲ್ಪ ಹೇಳ್ರಿ ಅವಾಗ ಕರೆದ, ಏನಪ್ಪ ಯಾಕೆ ಅಪ್ಪನ ಶ್ರಾದ್ದ ಮಾಡಿಲ್ಲ? ಯೋಗ್ಯ ನೀವು ಮಾಡಬೇಕು. ಸರ ಯಾಕೆ ಮಾಡ್ಬೇಕ್ರಿ? ನಮ್ಮಪ್ಪ ನನಗೇ ಮಾಡ್ಯಾರ. ನಾವು 4 ಮಂದಿ ಮಕ್ಕಳು, ಕೋಟಿ ಕೋಟಿ ಆಸ್ತಿ, ಎಕರೆ ಗಟ್ಟಲೆ ಫಲ, ಎಲ್ಲ 3 ಮಂದಿ ಕೊಟ್ಟ, ನನಗೇನು ಕೊಟ್ಟೆ? ಮತ್ತು ನೀನು ಕೋಟಿ ಕೋಟಿ ಗಳಿಸಿ ಎಷ್ಟು ಶ್ರೀಮಂತ ಇದ್ದೀರಿ, ಅದೆಲ್ಲ ನಾನು ಕೊಟ್ಟಿದ್ದು. ನಮ್ಮಪ್ಪೇ ಕೊಟ್ಟೆ ನನಗೆ. ನಮ್ಮ ಸುಟ್ಟ ನಮ್ಮಪ್ಪ ಏನು ಕೊಟ್ಟೆ? ಉಳಿದ 3 ಮಂದಿ ಕೊಟ್ಟ, ನನಗೆ ಕೊಟ್ಟಿಲ್ಲ, ನಾನೇ ಜಾಬ್ ಮಾಡ್ತೇವೆ. ಇದು ನಮ್ಮ ಬುದ್ಧಿ. ನಮಗೆ ಯಾರು ಏನಾದರೂ ಕೊಟ್ಟರೆ ನಾವೇನು ಕೊಡ್ತೇವೆ? ಈ ಹೆಣ್ಮಕ್ಳಿಗೆ ಭಾಷೆ ಗೊತ್ತಿರ್ತದೆ. ಎಲ್ಲರ ಮದುವೆಗೆ ಹೋದ್ರೆ ಏನು ಕೊಟ್ಟಾರೋ ಅಂತ ಭಾರಿ ನೆನಪು. ಯಾಕಂದ್ರೆ ಮುಂದೆ ಅವರು ಮನೆಯಾಗ ಮದುವೆ ಆದಾಗ ನಾವು ಕೊಡ್ಬೇಕಲ್ಲ, ಆಕೆ ಏನು ಕೊಟ್ಟರು ನಾವೇನು ಕೊಡ್ಬೇಕು. ಭಾರಿ ವ್ಯಾಪಾರ ಚಂದ ಇಷ್ಟು ನಮ್ಮ ಬುದ್ಧಿ. ನಾ ಕರೆದೆ ಬಾಯಿದೆ, ಏನು ಕೋಟಿ ಕೋಟಿ ಗಳಿಸಿಯ ಎದರಿಂದ ಗಳಿಸಿದೆ? ಎದರಿಂದ ಗಳಿಸಿದೆ? ನನ್ನ ಶ್ರಮಾರಿ ಬಿಸ್ನೆಸ್ ಮಾಡ್ತೀನಿ, ನಿದ್ದೆಗಟ್ಟು ಹಗಲು ರಾತ್ರಿ ರಿಯಲ್ ಎಸ್ಟೇಟು, ಬಿಸ್ನೆಸ್ಸು, ಇಟ್ಲಾಗ ಮಾರ್ಕೆಟು ಎಲ್ಲ ಓಡಾಡಿ 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 ಇಷ್ಟೆಲ್ಲ ಮಾಡ್ಕೊಂಡೆ. ನಮ್ಮ ಅಪ್ಪಂದು ಏನೂ ಕಾಂಟ್ರಿಬ್ಯೂಷನ್ ಇಲ್ಲ. ಅಲ್ಲೋ ಹೆಂಗೆ ಕಳಿಸಿದೆ ಅಂತ ಕೇಳಲಿಕ್ಕೆ ನೀನು ಬಿಸ್ನೆಸ್ ಮಾಡಿದೆಯೋ, ಗೌರ್ಮೆಂಟ್ ಜಾಬ್ ಇತ್ತೋ, ಲಂಚ ತಿಂದೆಯೋ, ಇನ್ನೊಬ್ರು ತಲೆ ಕೊಟ್ಟಿದೆಯೋ ಅದನ್ನು ಕೇಳಿದ. ಹೆಂಗೆ ಗಳಿಸಿದೆ? ನೀ ಗಳಿಸಲಿಕ್ಕೆ ಮೂಲವಾದಂತಹ ಆಧಾರ ಏನು? ನಿನ್ನ ದೇಹ. ಇದು ನಿಮ್ಮಪ್ಪನ ಆಸ್ತಿ.
ಈ ದೇಹಕ್ಕೆ ಮಾಲಕ ಅಪ್ಪರೆ ಅವಲ್ಲ ಮತ್ತು ತಲೆ ಇಟ್ಕೊಂಡಿದ್ದು ನಾವು. ಅದಕ್ಕೆ DNA ಟೆಸ್ಟ್ ಅಪ್ಪನ ಮಾಡ್ತಾರೆ, ಅವನು ಮಾಡೋದಿಲ್ಲ. ಯಾಕೆ ಅಪ್ಪನದು ಅವನಲ್ಲದು. ಆಸ್ತಿ ಕೊಟ್ಟನಪ್ಪ, ಸಾಕಿದಕ್ಕಿ ಅವ್ವ. ಅಪ್ಪನ ಆಸ್ತಿಯನ್ನ ತನ್ನ ಹೊಟ್ಟೆಯಲ್ಲಿ ಇಟ್ಟುಕೊಂಡು ಸಾಗಿದಂಥವಳು ತಾಯಿ. ಯಾವಾಗಲೂ ಪ್ರಾಪರ್ಟಿ ಕೊಡೋನ್ಕಿಂತ ರಕ್ಷಣೆ ಮಾಡೋದು ಹೊಡ. ಆದ್ದರಿಂದ ಮತ್ತೇನಂದ್ರಿ, ಮಾತೃದೇವೋ ಭವ. ಅಲ್ಲೋ ಮರಾಯ, ಇಷ್ಟೆಲ್ಲ ಏನು ಆಸ್ತಿ ಕೊಟ್ಟಿಲ್ಲ ನಾವಪ್ಪ ಅಂತ ಬಡ್ಕೊಳಿಕತ್ತಿದಿ. ನಿನ್ನ ಮೈಯಲ್ಲಿ ಇರುವ ಅಸ್ಥಿಗಳೇನಿವೆ ಅಲ್ಲ, ಇದು ನಿಮ್ಮಪ್ಪ ಕೊಟ್ಟ ಆಸ್ತಿ. ಇದೇ ಇಲ್ಲ ಅಂದ್ರೆ ಏನು ಆಸ್ತಿ ತಲೆ ಮಾಡ್ತಿದ್ದಿ? ನಿನ್ನ ದೇಹನೇ ಇಲ್ಲ ಅಂದ್ರೆ ಏನು ಮಾಡ್ತಿದ್ದಿ? ಈ ದೇಹವನ್ನು ಕೊಟ್ಟವನೇ ನಿಮ್ಮಪ್ಪ. ಇನ್ನೇನು ಕೊಡಬೇಕು ನಿನಗ? ಧಾರಾಕಾರ ಕಣ್ಣೀರು ಇದೆ, ಆದತ್ತೂ ಇಲ್ಲ. ಹತ್ರ ಇದ್ದಾಗ ಮನೆಗೆ ಹೋಗಿದ್ದೇನೆ. ಅದಾದ ಮೇಲೆ ಇಡೀ ಒಂದು ವರ್ಷ ಎಲ್ಲೆಲ್ಲಿ ಶ್ರಾದ್ದವನ್ನ ಮಾಡಬೇಕು ಅಂತ ಹೇಳ್ಯಾರ ಎಲ್ಲ ಕಡೆ ಹೋಗಿ ಶ್ರಾದ್ದ ಮಾಡ್ಕೊಂಡು ಬಂದು ರಿಪೋರ್ಟ್ ನಾನು ಒಪ್ಪಿಸಿದ್ರು. ಚೆನ್ನಾಗಿ ನಿಮ್ಗೆ ಒಂದು ಮಾತು ಜೀವನ ಚೇಂಜ್ ಮಾಡಿತು. ನಮ್ಮಪ್ಪ ನನಗೇನು ಮಾಡಿದ ಅನ್ನೋ ಉಪಕಾರ ಸ್ಮರಣೆ ಬಂತು. ನಾ ಹೇಳಿದೆ ನನಗೆ ಅವತಾರಯ ನಾ ಇಲ್ಲ ಇನ್ನೊಂದು ಹೇಳೋದಿದ್ರು. ನನ್ನ ಕಡೆ ಸಿಕ್ಕಿ ನಾವು ಇಷ್ಟೇ ಹೋಗ್ಬೇಕಿದ್ರು. ಏನು ಹೇಳಿಕೆ ಬಂದೆ, ನಮಗೆ ಯಾವಾಗ ಜ್ಞಾನ ಇರ್ತದೆ ವ್ಯಕ್ತಿಗಳದ್ದು ವಸ್ತುವಿಂದು, ನಾವು ಮರ್ಯಾದೆ ಕೊಡ್ತೇವೆ. ಒಂದೇ ಇದು ಒಂದೇತ್ವ ಗುಣ. ಜ್ಞಾನ, ಆ ವ್ಯಕ್ತಿಯ ಜ್ಞಾನ ನಮಗೆ ನಮಸ್ಕಾರವನ್ನು ಮಾಡಲಿಕ್ಕೆ ಅನಿಸ್ತದೆ. ಹಾಗಾದ್ರೆ ಯಾವ 3 ಅಂತ: ಇಷ್ಟ, ವಿಶಿಷ್ಟ, ಅಧಿಕೃತ. ಈ 3 ಗುಣಗಳು ನಮಸ್ಕಾರ ಮಾಡಲಿಕ್ಕೆ ಅನಿಸ್ತಾವೆ. ಒಂದು, ನಮಗೆ ಸೇರ್ತಿರ್ಬೇಕು. ನಮಗೆ ಸೇರಿದ್ರೆ ಏನು, ನಾವು ಉಪಕಾರ ಮಾಡಬೇಕು, ನಮಗೆ ಏನಾರ ಕೊಟ್ಟಿರ್ಬೇಕು. ಇವತ್ತೋ ಎಂದೋ ಯಾರು ನಮಗೆ ಉಪಕಾರವನ್ನ ಮಾಡಿದ್ದಾರೆ, ಎತ್ತಿ ಆಡಿಸಿದ್ದಾರೆ, ಒಂದು ಚಾಕ್ಲೇಟ್ ಕೊಟ್ಟಿದ್ದಾರೆ, ಒಂದ್ಸಲ ನೀರು ಕೊಟ್ಟಿದ್ದಾರೆ, ಊಟಕ್ಕೆ ಹಾಕಿದ್ದಾರೆ, ಇವರೆಲ್ಲರೂ ಯಾರು? ಇಷ್ಟ, ನಮಗೆ ಸೇರೋದು. ನನ್ನ ಹೆಂಡತಿ, ಮಕ್ಕಳು, ಪರಿವಾರ, ಬಂಧುಗಳು, ಬಾಂಧವರು ಎಲ್ಲರೂ ಇಷ್ಟತ್ವ ನಮಸ್ಕಾರ ಮಾಡಲಿಕ್ಕೆ. ವಿಶಿಷ್ಟತ್ವ ಇದು ಎರಡನೇ. ಯಾರೂ ಮಾಡದೇ ಇರತಕ್ಕಂತಹ ಉಪಕಾರವನ್ನು ಯಾರು ಮಾಡಿದ್ರು ಅವರು ನಮಸ್ಕಾರ ಮಾಡ್ತಾರೆ. ಇದು ಎರಡನೇ ಗುಣ, ಸ್ಪೆಷಲ್ ಕ್ವಾಲಿಟಿ ಅಂತ ಕರೀತೇವೆ. ವಿಶಿಷ್ಟ, ಜಗತ್ತಿಗೆ ಕಾಣದೇ ಇರುವ ಹಾಗೆ ಉಪಕಾರವನ್ನು ಮಾಡಿದಂಥ ಬಹಳ ಸೂಕ್ಷ್ಮ ಇದೆ. ಮಕ್ಕಳಿಗೆ ತಂದೆ ಸೂಪರ್ ಹೀರೋ. ಜನ ಬೇರೆಯವರು ನೋಡ್ತಾರೆ, ಭಾಳ ಖರೀದಾನ, ಎಲ್ಲ ಗುಳ್ಳೆವ, ಬಿಳುಪಂದೆವ, ಎಲ್ಲರೂ ಅಸಹ್ಯ ಅಂತ ಅನ್ಕೊಳ್ಳುವಂತಹ ವ್ಯಕ್ತಿ ತನ್ನ ಮಕ್ಕಳಿಗೆ ಸೂಪರ್ ಹೀರೋ. ಯಾಕೆ? ಅವರಿಗೆ ಏನು ಬೇಕು ಎಲ್ಲವನ್ನ ಮಾಡಿದವರು ಅವನು. ಜಗತ್ತು ಕೇವಲ ಬಾಹ್ಯವಾದ ಸೌಂದರ್ಯವನ್ನ ನೋಡಿದೆ, ಒಳಗಿನ ಅಂತಃಕರಣ ಪ್ರೀತಿಯನ್ನ ಮಕ್ಕಳು ನೋಡಿದ್ದಾರೆ. ಬಹಳ ಮುಖ್ಯ, ಇದು ವಿಶಿಷ್ಟತ್ವ. ಇದೆ ಯಾರಿಗೂ ಕಾಣದೇ ಇರುವ ಗುಣಗಳನ್ನು ಕಾಣುವ ವಿಶಿಷ್ಟತ್ವ. ಇಷ್ಟ ಆಯಿತು, ವಿಶಿಷ್ಟ. ಅಧಿಕೃತ, 3ನೇ ಇದೆ. ನಾವು ಯಾವುದು ಶಾಸ್ತ್ರ ಅಂತ ತಿಳ್ಕೊಂಡೇವಿ ಅದರ ಒಳಗ ಅವನ ಹೆಸರು ಇರಬೇಕು. ಹೀಗಿದ್ದರೂ ಸಹ ನಾವು ನಮಸ್ಕಾರ ಮಾಡ್ತೇವೆ. ದೇವರು ನಮಗೆ ಇಷ್ಟನೂ ಹೌದು, ವಿಶಿಷ್ಟನೂ ಹೌದು, ಅಧಿಕೃತನೂ ಹೌದು. ಒಂದೊಂದು ಗುಣಗಳಿದ್ದರೆ ನಮಸ್ಕಾರ ಮಾಡುತ್ತೇವೆ. 3 ಗುಣ ಯಾರಿವೆ ಅವರಿಗೇನು ಮಾಡಬೇಕು? ಸಾಷ್ಟಾಂಗ ನಮಸ್ಕಾರವನ್ನೇ ಮಾಡಬೇಕೇ ವಿನ ಬೇರೆ ಏನೂ ಇಲ್ಲ. ಆದ್ದರಿಂದ ಈ ರೀತಿಯಾಗಿ ಸಂಪೂರ್ಣವಾಗಿ ನಮ್ಮ ಶಾಸ್ತ್ರ, ನಮ್ಮ ಅನುಭವ ಎರಡೂ ಮ್ಯಾಚ್ ಆಗಬೇಕು. ಶಾಸ್ತ್ರ ಅನುಭವವಾಗಿ ಜೀವನದಲ್ಲಿ ಬರಬೇಕು. ಏನು ಗುರುಗಳು ಹೇಳ್ತಾರೆ, ಅಪ್ಪ ಅಮ್ಮ ಹೇಳ್ತಾರೆ, ಅದೆಲ್ಲವೂ ಸಹ ನಮ್ಮ ಜೀವನದ ಅನುಭವದಲ್ಲಿ ಸ್ವತಃ ನಾವೇ ಅನುಭವಿಸಬೇಕು. ಆವಾಗ ಆ ಶಾಸ್ತ್ರ
ಆಗ್ತದೆ, ಗಟ್ಟಿ ಆಗ್ತದೆ. ನಮ್ಮ ಅನುಭವ ಮೊದಲಾಯಿತು ಅಂತಂದ್ರೆ ಅದೇ ಅನುಭವ ಶಾಸ್ತ್ರದಲ್ಲಿ ಇರಬೇಕು. ಶಾಸ್ತ್ರ ಅದೂ ಸಹ ನಮ್ಮ ಅನುಭವಕ್ಕೆ ಬರಬೇಕು. ಇವೆರಡು ಆಗಬೇಕು. ಸಾಧನೆಗಳು ಶಾಸ್ತ್ರ ಕೇವಲ ಶ್ರವಣದ ಭಾಗವಾಗಿ ಕೂಡಬಾರದು. ದಾಸರು ಬೈತಾರೆ, ಕೇಳುವುದರೊಳಗೆ ಕಳೆದೆ ಎಲ್ಲ ದಿನ ಮಾಡುವರೆಂದೇಳಲು ಮನವೇ. ಮನನ ಮಾಡಿ ಮಾಧವನ ಮಹಿಮೆಗಳ ನಿಜಕ್ಕೆ ತಾರದೆ ಈ ಪರಿ ತಿಳಿಯದೆ. ಅಲ್ವಾ, ಇಡೀ ಜೀವನ ಬರೀ ಕೇಳು 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 ಮಾಡೋದಿಲ್ಲ. ಶಾಸ್ತ್ರ ಕೇವಲ ಶ್ರವಣಕ್ಕಲ್ಲ, ಆದರೆ ಎಲ್ಲದಕ್ಕೂ ಮೂಲ ಶ್ರವಣವೇ. ಶ್ರವಣಮನಕಾನಂದವೀವುದು ಭವಜನಿತ ದುಃಖಗಳ ಕಳೆಯುವುದು ವಿವಿಧ ಭೋಗಗಳಿನ ಪರಂಗಳಲಿತ್ತು ಸಲಹುವುದು. ಅಲ್ವಾ, ಕೇಳಬೇಕ್ರಿ, ಬರೀ ಕೇಳ್ಕೋತಾನೆ ಕೂಡಬಾರದು. ಏನೇನು ಕೇಳುತ್ತೀರಿ ಅದರ 10% ಆದರೂ ಜೀವನದಲ್ಲಿ ಬರಬೇಕು. ಆದ್ದರಿಂದ ಶಾಸ್ತ್ರ ಕೇವಲ ಶ್ರವಣದ ವಸ್ತುವಾಗಬಾರದು, ಮತ್ತೇನಾಗಬೇಕು, ಅನುಭವದ ವಸ್ತು ಆಗಬೇಕು. ಜೀವನದಲ್ಲಿ ನಾವು ನಿತ್ಯ ಅನುಭವಿಸುವಂತಹ ವಸ್ತು ಶಾಸ್ತ್ರ ಆಗಬೇಕು. ಆಗಮ, ಅಧ್ಯಯನ, ಅನುಸಂಧಾನ, ಅನುಷ್ಠಾನ, ಅನುಭವ, ಆಲೋಚನೆ ಇವೆಲ್ಲವುಗಳು ಸಹ ಸಮತೋಲನವಾಗಿ ಜೀವನದಲ್ಲಿ ಬರಬೇಕು. ಎಲ್ಲದಕ್ಕೂ ತಮ್ಮದೇ ಆದಂತಹ ಸ್ಥಾನಗಳಿವೆ. ಯಾವ್ಯಾವು ನೋಡಿ, ಎಲ್ಲ ಆವರಣವನ ಆಗಮ, ಅಧ್ಯಯನ, ಅನುಸಂಧಾನ, ಅನುಷ್ಠಾನ, ಅನುಭವ, ಆಲೋಚನೆ. ಒಂದು ಇಲ್ಲದೆ ಇನ್ನೊಂದಿಲ್ಲ. ಲಿಂಕ್ ಲಿಂಗಯ್ಯ ಅಂತ ಕರಿತೇವೆ ನಾವು. ಒಂದಕ್ಕೊಂದು ಲಿಂಗವ. ಏನು? ಆಗಮ, ವೇದಗಳು. ಅವು ಹೆಂಗೆ ತಿಳಿತಾವು? ಅಧ್ಯಯನ ಓದಬೇಕು, ಶ್ರವಣ ಮಾಡಬೇಕು, ಮಾಡಿದ್ದನ್ನ ಅನುಸಂಧಾನ ಮಾಡಬೇಕು, ನಿತ್ಯ ಜೀವನದಲ್ಲಿ ಅವುಗಳನ್ನು ಮನನ ಮಾಡಬೇಕು. ಅನುಸಂಧಾನ ಮಾಡಿದಾಗ ಏನಾಗ್ತದ? ಅನುಷ್ಠಾನ ಬರ್ತದ. ಜೀವನದಾಗ ತಗೊಂಡ್ಬರ್ತೀರಿ, ಆನಂದ ವಿಚಾರ. ಏನೋ ನಿನ್ನೆ ಕೇಳಿದ್ದೆ, ಇವತ್ತು ಮಾಡಿದೆ, ದೇವ್ರ ಫಲ ಕೊಟ್ಬಿಟ್ಟ. ಭಾರಿ ಏನೋ ಕೆಲಸ ಹೆಲ್ಡಪ್ ಆಗಿತ್ತು, ಯಾರು ಹೇಳಿದ್ರು ಅಷ್ಟೊತ್ತು ಮಾಡ್ಲಿಕ್ಕೆ ಆಗ್ತದ ಅಂತಂದು. ಇನ್ನು ಬೆಳಗ್ಗೆ ಮುಗಿಸೇನೆ ಸಾಯಂಕಾಲ ಆರ್ಡರ್ ಬಂದೇ ಬಿಡ್ತು. ಇವು ಜೀವನದ ಅನುಭವಗಳು. ಇದಾಗಬೇಕು, ಅನುಷ್ಠಾನಕ್ಕೆ ಬರಬೇಕು. ಅನುಷ್ಠಾನ ಅನುಭವಕ್ಕೆ ಬರಬೇಕು, ಕಾಣಬೇಕು, ಅನುಭವಕ್ಕೆ ಬರಬೇಕು. ಅನುಭವ ಬಂತು, ಉಳಿದವರು ಏನು ಮಾಡ್ತಾರೆ? ಆಲೋಚನೆ ಮಾಡ್ತಾರೆ. ಇಷ್ಟು ಸುಖವಾಗಿದ್ದಾನ, ಇಷ್ಟು ಬಂಗಾರ ಬೆಳ್ಳಿ ಕೋಟಿ ಕೋಟಿ ಆಸ್ತಿ ಹೆಂಗೆ ಬಂತು? ದೇವರ ಪೂಜಾ, ಅನುಷ್ಠಾನ, ಜಪ. ಒಂದಿನ ಗಾಯತ್ರಿ ಬಿಟ್ಟಿಲ್ಲ. ಎಂತಹ ಮೀಟಿಂಗ್ ಇದ್ದರೂ ಮುಚ್ಚಿಕೊಂಡು ಹೋಗ್ತಾನ. 3 ಕೇಳ್ತಾನ, 4 ಗಂಟೆ ಕೇಳ್ತಾನ. ಜನ ನಿಮ್ಮ ಬಗ್ಗೆ ಮಾತಾಡಿ ಅವನ್ನ ತಮ್ಮ ಜೀವನದಲ್ಲಿ ತೆಗೆದುಕೊಂಡು ಬಂದು ಸಾಧನೆ ಮಾಡಿದರೆ ನೀವು ಜೀವನದಲ್ಲಿ ಸಾಧನೆ ಮಾಡಿದ. ಆದ್ದರಿಂದ ಅನುಭವ ಇನ್ನೊಬ್ಬರು ಆಲೋಚನೆ ಮಾಡುವ ಹಾಗೆ ಮಾಡಬೇಕು. ಶಬ್ದ ಭಾಷಣ ಏನು? ಆಲೋಚನ. ಏನಂತಂದ್ರೆ ವಿಚಾರ ಮಾಡೋದು ಅರ್ಥ. ಹೌದಲ್ಲ? ಲೋಚನ ಅಂದ್ರೆ ಕಣ್ಣು. ಹೌದಲ್ಲ? ಲೋಚನ ಅಂದ್ರೆ ಕಣ್ಣು. ಈ ಲೋಚನ ಅಂದ್ರೆ ಈ ಕಣ್ಣು. ಕೆಲವೊಬ್ಬರು 2-4 ಚಶ್ಮಾ ಹಾಕೊಂಡು ಪಾಪ 4 ಹಾಕೊಂಡಿರ್ತಾರೆ. ಸೊ ಇವು ಈ ಕಣ್ಣುಗಳು. ಈ ಕಣ್ಣಿಗೆ ಯಾವುದು ಕಾಣೋದಿಲ್ಲ, ಈ ಕಣ್ಣುಗಳಿಂದ ಗ್ರಹಣ ಮಾಡೋದಕ್ಕೆ ಆಗೋದಿಲ್ಲ. ಯಾವುದು? ಧರ್ಮ, ಅಧರ್ಮ, ಪಾಪ, ಪುಣ್ಯ, ನಂಬಿಕೆ, ವಿಶ್ವಾಸ, ಸಂಸ್ಕಾರ. ಒಂದರ ಕಣ್ಣಿಗೆ ಕಾಣ್ತಾವನ್ರಿ. ಈ ಕಣ್ಣಿಗೆ ಕಾಣೋದಿಲ್ಲ. ಇನ್ನೊಂದು ಕಣ್ಣದು ಏನು? ಆಲೋಚನ. ಆ ಕಣ್ಣು ಯಾಕನ್ನೋದು? ಜ್ಞಾನವೆಂಬ ಕಣ್ಣು. ಈ ಲೋಚನಕ್ಕೆ ಕಾಣ
ಕಾಣದೇ ಇರತಕ್ಕಂತಹ ವಸ್ತುಗಳು ಆಲೋಚನೆಗೆ ಕಾಣುತ್ತಾವು. ಆದ್ದರಿಂದ ಆಲೋಚನೆ ಮಾಡುವಂತಹ ಹೇಳ್ಯಾರೆ, ಸುಮ್ ಹಿಡಿಯೋಣ. ಇದು ಜ್ಞಾನ, ಜ್ಞಾನದ ಕಣ್ಣಿನಿಂದ ನೋಡುವುದು ಅರ್ಥ. ಆಲೋಚನೆ ಮಾಡುವ ಅಂದ್ರೆ ಕೇವಲ ಕಣ್ಣಿಗೆ ಕಾಣುವ ವಸ್ತುಗಳನ್ನು ನಂಬಿ ಕುತ್ಕೋಬೇಡ. ಈ ಕಣ್ಣಿಗೆ ಕಾಣದೇ ಇರತಕ್ಕಂತಹ ವಸ್ತುಗಳನ್ನು ಜ್ಞಾನವೆಂಬ ಕಣ್ಣು ತಿಳಿಸ್ತದೆ. ಅದಕ್ಕೆ ಕೇಳು. ಆ ಶ್ರವಣ ಮನಗೆ ಆನಂದ ಬೀರುವುದು. ಒಳ್ಳೆಯ ಮಾತುಗಳನ್ನು ಕೇಳು, ಒಳ್ಳೆಯ ಸಂಘವನ್ನ ಮಾಡು, ಹಿರಿಯರ ಮಾತುಗಳನ್ನು ಕೇಳಿ ಆ ಮಾತುಗಳನ್ನು ನಿನ್ನ ಜೀವನದಲ್ಲಿ ತೆಗೆದುಕೊಂಡು ಬಾ. ಎಂದಿಗೂ ಸಹ ದುಃಖಿಯಾಗುವುದಿಲ್ಲ, ಸುಖವಾಗಿ ಇರ್ತೀಯ. ಇದು ಶ್ರೀಮದಾಚಾರ್ಯರ ಸಿದ್ಧಾಂತದ ದೊಡ್ಡ ಸಾರ. ಇಲ್ಲಿ ಆಗಮ ಇದೆ, ಅಧ್ಯಯನ ಇದೆ, ಅನುಸಂಧಾನ ಇದೆ, ಅನುಷ್ಠಾನ ಇದೆ, ಅನುಭವ ಇದೆ, ಆಲೋಚನೆ ಇದೆ. ಇವು 6 ಪಿಲ್ಲರ್ಸ್ ಸಿದ್ಧಾಂತ. ಚೆನ್ನಾಗಿಟ್ಕೊಳ್ಳಿ. ಈ 6 ಯಾವಾಗ ಗಟ್ಟಿಯಾಗಿ ವಿಶ್ವಾಸವನ್ನ ಮಾಡಿ ಜೀವನ ಮಾಡ್ತಿರೋ, ಜೀವನದಲ್ಲಿ ಎಂದಿಗೂ ಸಹ ತತ್ವಜ್ಞಾನದ ಕೊರತೆ ಆಗೋದಿಲ್ಲ, ಜೀವನಕ್ಕೆ ದುಃಖ ಆಗೋದಿಲ್ಲ. ಯಾಕೆ ದುಃಖ ನನ್ನ ಅಲ್ಲೇ ನಾನು ಗೊತ್ತಾಗುತ್ತದೆ. ನನ್ನ ಕರ್ಮಾನುಸಾರವಾಗಿ ನಾನು ಅನುಭವಿಸ್ತೇನೆ. ದೇವರಿಗೆ ದುಃಖವನ್ನು ಕೊಡಬೇಡ ಅಂತ ಕೇಳುವ ಸಾಮರ್ಥ್ಯ ನಮಗಿಲ್ಲ. ಕೊಟ್ಟ ದುಃಖವನ್ನ ಎದುರಿಸುವ, ಬಂದ ಸಂದರ್ಭಗಳನ್ನು ಎದುರಿಸುವ ಸಾಮರ್ಥ್ಯವನ್ನು ಕೊಡುವಂತ ಕೇಳಲಿಕ್ಕೆ ಇಲ್ಲ. ದುಃಖವನ್ನು ಕೊಡಬೇಡ ಅಂತ ಯಾರಿಗೆ ಬೇಕಾದ್ದು ಕೊಡು. ನಮ್ಮ ಕರ್ಮಾನುಸಾರವಾಗಿ ನಾವು ಪ್ರಾಮಾಣಿಕವಾಗಿದ್ದೇವೆ. ನಾವೇನು ಮಾಡ್ತಾ ಇದ್ರೆ ನಮ್ಗೆ ಗೊತ್ತಿದೆ. ಜಗತ್ತು ಅದು ಮಾತಾಡಲಿಕ್ಕೆ ಫೇಮಸ್. ನೀ ಚಲೋ ಮಾಡಿದ್ರು ಮಾತಾಡ್ತದ, ಕೆಟ್ಟ ಮಾಡಿರ್ತಾರೆ. ಯಾವುದೋ ಕಿಶೋರ್ ಕುಮಾರ್ ಮಾಡಿತ್ತು, ಏನದು, ಕುಚುತೋ ಲೋಕ ಕಹೆಂಗೆ ಲೋಗೋ ಕಾ ಕಾಮ ಹೇಗೆ. ನೀ ಚಲೋ ಮಾಡು, ಕೆಟ್ಟ ಮಾಡು, ಜನ ಸುಮ್ಮನೆ ಕೂಡೋದಿಲ್ಲ, ಏನೋ ಒಂದು ಅಂತಿರ್ತಾರ. ಅದೇ ಅವ್ರಿಗೆ ಬ್ರೇಕ್ಫಾಸ್ಟ್. ಅವರಿಗೆ ಸರಿಯಾದ ಜ್ಞಾನ ಬೇಕು ಅಂತಂದ್ರೆ ಇನ್ನೊಬ್ಬರು ಆಡುವ ಮಾತುಗಳನ್ನು ಕೇಳೋದು ಅಲ್ಲ. ಅವ ನಿಮ್ಮವನಿದ್ದಾನೆ, ನಿಮ್ಮ ಮಾತು ಹಚ್ಕೊಂಡಿದ್ರು ಅಂದ್ರೆ ನಿಮ್ಮ ಕಡೆ ಬರ್ತಾರ, ನಿಮ್ಮನ್ನ ಕೇಳ್ತಾರ, ಉತ್ತರ ಕೊಡಿ. ಯಾರೋ ಏನೋ ಅಂದದನ್ನ ಕೇಳಿ ನಿಮ್ಮ ಬೆನ್ನ ಹಿಂದೆ ಮಾತಾಡ್ತಾರ ಅಂತಂದ್ರೆ ಅವ್ರು ನಿಮ್ಮವರೇ ಅಲ್ಲ. ಯಾಕೆ ತಲೆಕೆಡಿಸ್ಕೊಳ್ತೀಯ? ನಿಮ್ಮವರಿಗೆ ನಿಮ್ಮನ್ನ ಬಂದು ಕೇಳ್ತಾರೆ, ಬೇರೆದವ್ರನ್ನ ಯಾಕೆ ಕೇಳ್ತಾರೆ? ಯಾರು ನಿಮ್ಮ ಹಿಂದೆ ಮಾತಾಡ್ತಾರೆ ಅವ್ರು ನಿಮ್ಮವರೇ ಅಲ್ಲ, ತಲೆಕೆಡಿಸೋಬೇಡ. ನಿಮ್ಮವರು ಸುಮ್ಮನೆ ಕೊಡೋದಿಲ್ಲ, ನಿನ್ನೆ ಬಂದು ಹೇಗೆ ಮಾಡಿದ್ರು ಕೇಳ್ತಾರೆ, ಬಂದು ಉತ್ತರ ಕೊಡು. ಆವಾಗ ಉತ್ತರ ಕೊಡು. ಸುಮ್ಮನೆ ಮಾತಾಡ್ಕೊತ ಕೂಗೋಣ. ಎಲ್ಲಾರು ಒಂದು ನಾ ಚಲೋ ಇದ್ದೇನೆ ಅಂತಂದು ಚಂದದ ಬಿ ಗುಡ್. ಜಗತ್ತಾಗ ಒಳ್ಳೆಯವನಾಗಿರು. ಡೋಂಟ್ ಟ್ರೈ ಟು ಡೂ ಇಟ್. ನೀವು ಒಳ್ಳೆ ಅಂತ ಪ್ರೂವ್ ಮಾಡಲಿಕ್ಕೆ ಹೋಗಬೇಡ. ಟೈಮ್ ಪ್ರೂವ್ ಮೇ ಬಿ ಟೈಮ್ ತಗೋಬಹುದು, ಆದರೆ ಒಳ್ಳೆಯತನ ಎಂದಿಗೂ ಸಹ ಬೂದಿ ಮುಚ್ಚಿದ ಕೆಂಡ ಹೊರಗೆ ಬಂದೇ ಬರ್ತದೆ. ಬೇಕಾದವರು ಅಪವಾದವನ್ನು ಕೊಡಿ. ಯಾವುದು ಸತ್ಯ ಅದೇ ಕಲಿ. ಇದು ಕಲಿಯುಗ. ಸ್ವಲ್ಪ ಟೈಮ್ ತಗೊಂಡು ಹೊರಗೆ ಬರೋದು ಅಷ್ಟೇ. ಆದ್ದರಿಂದ ಈ ಶ್ರೀಮದಾಚಾರ್ಯರ ಸಿದ್ಧಾಂತದ 6 ದೊಡ್ಡ ಸ್ತಂಭಗಳು, ಒಂದು ಆಗಮ, ಅಧ್ಯಯನ, ಅನುಸಂಧಾನ, ಅನುಷ್ಠಾನ, ಅನುಭವ, ಆಲೋಚನೆ. ಈ 6 ಜೀವನದಲ್ಲಿ ಕಲ್ತು ಬಿಡ್ರಿ, ಜೀವನದಲ್ಲಿ ದುಃಖನೇ ಆಗೋದು. ನಾಹಂ ಕರ್ತ ಹರಿ ಕರ್ತ ತತ್ಪೂಜಾ ಕರ್ಮಚಾಕಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ ತದ್ಭಕ್ತಿ ತತ್ಫಲಂ ಮಹ್ಯಂ ತತ್ಪ್ರಸಾದ ಪುನಃ ಪುನಃ ಕರ್ಮನ್ಯಾಸೋ ಹರಾಮೇವ ವಿಷ್ಣೋ ತೃಪ್ತಿಕರ ಸದಾ. 5 ದಿನಗಳಿಂದ ನಡೀತಕ್ಕಂತಹ ಈ ಜ್ಞಾನ ಸತ್ರ ನಾಳೆ ಸಾಯಂಕಾಲ ಮಂಗಳವನ್ನು ಕಾಣುತ್ತದೆ. ನಾಡಿದ್ದು ಸ್ವಾಮಿಗಳು ಬರ್ತಾ ಇದ್ದಾರೆ ಅಂತ ನಾಡದೇ ಬೆಳಗ್ಗೆ ಮಾಡಬೇಕು ಅಂದ್ಕೊಂಡಿದ್ವಿ. ಎಲ್ಲರೂ ಬ್ಯುಸಿ ಇರ್ತಾರೆ. ಆದ್ದರಿಂದ ಮಧ್ವನವೈ ಹೀಗೆ ಕಾರ್ಯಕ್ರಮಗಳು ಇವೆ. ಅವಶ್ಯವಾಗಿ ಎಲ್ಲರೂ ಭಾಗವಹಿಸಿ. ನನಗೆ ಅನುಕೂಲವಾಗಿದೆ ಅಂತ ಮಂಗಳವನ್ನು ನಾಳೆ ಮುಗಿಸ್ತಾ ಇದ್ದೇನೆ. ಸ್ವಾಮಿಗಳು ಬರ್ತಾ ಇರೋದರಿಂದ ಆದ್ದರಿಂದ ಸರಿಯಾಗಿ ನಾಳೆ 6:30 ಈ ಜ್ಞಾನ ಸತ್ರದ ಮಂಗಳ. ಇದು ನನ್ನದು ಅಂತ ಅಲ್ಲ, ಜ್ಞಾನ ನಾವು ಗುರುಗಳ ಪಾದ
ಪಾದದ ಧೂಳ ಮಾತ್ರ. ಮಳಗಿ ಆಚಾರ್ಯರ ಅಂತಃಕರಣ, ಅವರ ಪ್ರೀತಿ, ಅವರ ತಲೆಯ ಮೇಲೆ ಕೈಯಿಟ್ಟು ಮಾತಾಡುವಂತ ಮಾತಾಡಲಿಕ್ಕೆ ಹಚ್ಚಿದವರು ಗುರುಗಳು. ನಾನು ಮಹಾಭೋಗ ಮಾತಾಡಲಿಕ್ಕೆ ಬಂದಿದ್ದಿಲ್ಲ, ನನಗೆ ಅಂತಹ ಆ ಮಾಡಿದ್ದರ ಫಲ ಇವತ್ತು ನಾನು ಮಾತಾಡ್ತೇನೆ, ಸುಖವಾಗಿದ್ದೇನೆ ಅಂದರೆ ಅವರ ಅನುಗ್ರಹ. ಆದ್ದರಿಂದ ಈ ಕುಸುಮಗಳನ್ನು ಅವರ ಪಾದಗಳಲ್ಲಿಯೇ ಸಮರ್ಪಣೆಯನ್ನು ಮಾಡುವ ಕಾರ್ಯವನ್ನು ನಾಳೆ ಸರಿಯಾಗಿ 6 ಗಂಟೆಗೆ ಮಾಡುತ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.